ಆಕಾಶವಾಣಿ ಮಡಿಕೇರಿ. ಹಿರಿಯ ನಾಗರಿಕರೊಂದಿಗೆ ಸಂವಾದದ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಕೇಳಿ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಕೆಳಗರೆ ಸೋಮವಾರಪೇಟೆ ತಾಲೂಕು ಗರ್ವಾಲಯ ಗ್ರಾಮ ಪಂಚಾಯತಿಗೆ ಒಳಪಡುವ ಶಿರಂಗಳಿಯ ನಾಪಂಡ ಚಿನ್ನಪ್ಪ ಅವರ ಜೊತೆಗೆ ನಾವು ಮಾತನಾಡ್ತಾ ಇದ್ದೀವಿ. ಚಿನ್ನಪ್ಪನವರಿಗೆ 82 ವರ್ಷ ವಯಸ್ಸು ಅಂತ ಅನ್ಕೊಂಡು ಅವರ ಜೊತೆಗೆ ಅವರ ಮನೆ ಹತ್ರ ಚರ್ಚೆ ಮಾಡುವಾಗ ಹೇಳ್ತಾ ಇದ್ರು. ನಮಗೆ ಹಾಗನ್ಲಿಲ್ಲ. ಅವರ ಪುತ್ರನೂ ಇದ್ರು, ನಾಪಂಡ ಬೋಪಣ್ಣವರು. ಗೊತ್ತಾಗ್ದಲೇ ನಾವು ಕೇಳ್ಬಿಟ್ವಿ, ನೀವು ಇಬ್ರು ಅಣ್ಣ ತಮ್ಮಗಳನ್ನ ಅಂತ. ಅಂದ್ರೆ ಅಷ್ಟು ಉತ್ಸಾಹದಿಂದ ತಂದೆ ರೀತಿಯಲ್ಲಿ ಅವರು ಇರಲಿಲ್ಲ, ಮತ್ತೆ ಚಟುವಟಿಕೆಯಿಂದನೂ ಅವರು ಓಡಾಡ್ತಾ ಇದ್ರು. ಹೀಗಾಗಿ ಅಣ್ಣ ತಮ್ಮಗಳಂತೆ ಎಷ್ಟೋ ಕಡೆಗೆ ತಂದೆ ಮಕ್ಕಳು ಇರೋದನ್ನು ನಾವು ನೋಡ್ತಾ ಇರ್ತೀವಿ. ನಪ್ಪಂಡ ಚಿನ್ನಪ್ಪನವರು ಕೊಡವ ಭಾಷೆಯಲ್ಲಿ ಜನಪದ ಗೀತೆಗಳನ್ನು ಹಾಡಿದವರು. ಬಾಳಪಾಟನ್ನು ಪ್ರಸ್ತುತಪಡಿಸೋದ್ರಲ್ಲಿ ಅವರು ಆಸಕ್ತಿಯಿಂದ ತೊಡಗಿಸ್ಕೊಂಡು ಬಂದಿದ್ದಾರೆ. ಮತ್ತು ಕೃಷಿಕರಾಗಿ ಶಿರಂಗಳ್ಳಿ ಗ್ರಾಮದಲ್ಲಿ ವಾಸವಾಗಿದ್ದುಕೊಂಡು ಲವಲವಿಕೆಯಿಂದ ಜೀವನ ಮಾಡ್ತಾ ಇದ್ದಾರೆ. ಚಿನ್ನಪ್ಪನವರ ಬಾಲ್ಯದ ದಿನಗಳು ಮತ್ತು ಅವರು ಬೆಳೆದ ಬಂದ ಬಗ್ಗೆ, ಎಲ್ಲೆಲ್ಲಿ ಕೆಲಸ ಮಾಡಿದ್ರು, ಏನೇನು ಕೆಲಸ ಮಾಡಿದ್ರು ಅನ್ನೋದ್ರ ಬಗ್ಗೆ ಇವತ್ತು ಅವರ ಅನುಭವಗಳನ್ನು ಪ್ರಸಾರ ಮಾಡ್ತಾ ಇದೀವಿ. ಚಿನ್ನಪ್ಪನವರೇ, ಹೇಳಿ, ನಿಮ್ಮ ತಂದೆ ತಾಯಿಗಳ ನೆನಪನ್ನು ಮಾಡ್ಕೊಳ್ಳಿ. ಸರ್ ನಮಸ್ಕಾರ. ನಾಪಂಡ ಪೂವಯ್ಯ ನಮ್ಮ ತಂದೆ, ತಾಯಿ ಹೆಸರು ಕುಟ್ಟವ ಅಂತ. ನಾವು ನಮ್ಮ ತಂದೆಗೆ 7 ಜನ ಮಕ್ಕಳು. ಅದರಲ್ಲಿ 4 ಜನ ಹುಡುಗರು, 3 ಜನ ಹುಡುಗಿಯರು. ಹಿರಿಯವರು ಅಣ್ಣವರೆಲ್ಲ ಇದ್ರು, ಅವರೆಲ್ಲ ತೀರೋಗಿದ್ದಾರೆ, ಹೋಗಿಲ್ಲ. ನಾನು ಸಣ್ಣದಲ್ಲಿ ಅವಾಗ ಓದೋದಂದ್ರೆ ಭಾರಿ ಕಷ್ಟ. ಅಣ್ಣಂದ್ರೆಲ್ಲ ತುಂಬ ಓದಿ ಎಲ್ಲ ಕಾಣುತ್ತೆ. ಶಾಲೆಗೆ ಕಳಿಸಿದ್ರು ಇಲ್ಲ ತಂದೆ ಗೊತ್ತಿಲ್ಲ. ನನ್ನನ್ನು ಒಂದು 6-7ನೇ ಕ್ಲಾಸ್ವರೆಗೆ ಓದಿಸಿದ್ರು. ಫಸ್ಟ್ ಫಾರ್ಮ್, ಸೆಕೆಂಡ್ ಫಾರ್ಮ್, ಥರ್ಡ್ ಫಾರ್ಮ್ ಅಂತ. ಸೆಕೆಂಡ್ ಫಾರ್ಮ್ ಪಾಸ್ ಆದಮೇಲೆ ಥರ್ಡ್ ಫಾರ್ಮ್ ಆದಮೇಲೆ ಸೋಮವಾರಪೇಟೆ ಕಡೆ ಹೋಗಬೇಕು. ಮಾದಾಪುರದಲ್ಲಿ ಥರ್ಡ್ ಫಾರ್ಮ್ವರೆಗಿತ್ತು. ನಾವು ಸೆಕೆಂಡ್ ಫಾರ್ಮಿಗೆ ಮನೆಯಲ್ಲೇ ನಡ್ಕೊಂಡು ಹೋಗ್ತಿದ್ದು. ಮಕ್ಕಳೆಲ್ಲ ಸುಮಾರಿದ್ದು ಅವಾಗ ನಡ್ಕೊಂಡು ಹೋಗ್ಲಿಕ್ಕೆ. ಅವಾಗ ಓದೋದಕ್ಕೆ ಭಾರಿ ಕಷ್ಟ. ಅವಾಗ ಯೂನಿಫಾರ್ಮ್ ಹಾಕಿ ಒಂದು ಜೊತೆ ಮಾಡಿಬಿಟ್ರೆ ಅದು ಒಂದು ವರ್ಷದವರೆಗೆ ಅದನ್ನೇ ಒಗಿತಾ ಅದನ್ನೇ ಹಾಕ್ಕೊಳ್ಳೋದು, ಒಣಗಿಸ್ಕೊಂಡು ಆ ಪರಿಸ್ಥಿತಿ. ಅವಾಗ ಇಲ್ಲಿ ವಾಹನಗಳೇನಿಲ್ಲ, ನಡ್ಕೊಂಡು ಓಡೋಕೆ ಶುರು ಮಾಡಿದ್ರೆ ಮಾದಾಪುರದವರೆಗೂ ಓಡೋದೆ. ಸಣ್ಣ ಸಣ್ಣ ಮಕ್ಕಳಿಗೆ ಓಡೋಕೆ ಹಾಕಿಲ್ಲ, ಕೂತ್ಕೊಂಡು ಚಡಿ ಹಿಡ್ಕೊಂಡು ಓಡೋದು, ಅಷ್ಟಂಥ ಪರಿಸ್ಥಿತಿ ಇತ್ತು. ಆವಾಗ ಓದ್ದವು ನಾನು. 58ರಲ್ಲಿ ಫಸ್ಟ್ ಫಾರ್ಮ್, ಸೆಕೆಂಡ್ ಫಾರ್ಮ್ ಪಾಸ್ ಆಗಿ ಥರ್ಡ್ ಫಾರ್ಮ್ಗೆ ಹೋಗೋಕ್ಕಾಗಲಿಲ್ಲ. ಹೋಗ್ಬೇಕಂತ ಸೋಮವಾರಪೇಟೆಗೆ ಹೋದೆ. ಸೋಮವಾರಪೇಟೆಯಲ್ಲಿ ಅವಾಗ ಶ್ರೀನಿವಾಸ್ ಹೆಡ್ ಮಾಸ್ಟರ್ ಅಂತಿದ್ರು. ಅವರು ಹೈಸ್ಕೂಲ್ ಹೆಡ್ ಮಾಸ್ಟ್ರು, ಮತ್ತು ಮಿಡ್ಲ್ ಸ್ಕೂಲಲ್ಲಿ ಮೊನ್ನಡ ಕಾರ್ಯಪ್ಪ ಮಾಸ್ಟರ್ ಅಂತಿದ್ರು. ಆವಾಗ ನಾನು ಅಲ್ಲಿ ಹೋಗಿ ಶಾಲೆಗೆ ಸೇರ್ಬೇಕಂತ ಸರ್ಟಿಫಿಕೇಟ್ ಎಲ್ಲ ತಗೊಂಡು ಹೋದೆ. ಇಲ್ಲಿಂದ ಹೋಗಿ ಅಲ್ಲಿ ಶಾಲೆಗೆ ಸೇರಿಸುವ ಟೈಮಿಗೆ ಏನೋ ಅಪ್ಪನಿಗೆ ದುಡ್ಡಿನ ತೊಂದರೆ ಆಯ್ತು, ಏನೋ ಬೇಡ ಶಾಲೆಗೆ ಅಂತ ಆಯ್ತು. ಅಲ್ಲಿ ನಮ್ಮ ಊರಿನವರೇ ಮಂದ್ಯಾಂಡ ಕುಟ್ಟಪ್ಪ ಅಂತಿದ್ರು. ಅವರು ಹಾಸ್ಪಿಟ್ಲಲ್ಲಿ ವಾರ್ಡ್ ಆಗಿದ್ರು. ಅವ್ರ ಮನೇಲಿ ನಾನು ಊಟಕ್ಕೆ ಬಿಟ್ರು. ಅಲ್ಲಿ ಊಟ ಮಾಡ್ಕೊಂಡು ಶಾಲೆಗೆ ಹೋಗೋದು ಅಂತ ತೀರ್ಮಾನ ಮಾಡಿದ್ರು. ಅಲ್ಲಿಂದ ಬೇಡ, ನಿನಗೆ ಟೈಲರ್ ಕೆಲಸನೇ ಕಲಿಸ್ಬಿಡೋಣ, ಇಲ್ಲಿ ಒಳ್ಳೆ ದುಡ್ಡು ಸಿಗ್ತದೆ, ಅದು ಇದಂತ ಆಯ್ತು. ಯಾರು ಹಂಗಿಲ್ಲ ಹರಟೆ ಇಲ್ಲ ಅಂತ ನಾನು 4 ದಿನ ಅಲ್ಲಿ ಶರ್ಟು ಪ್ಯಾಂಟ್ಗಳಿಗೆಲ್ಲ ಕಾಜಾ ಹೊಲಿಯೋದು ಅಂತ, ಶರ್ಟಿನ ಬಟನ್ ಹಾಕ್ಲಿಕ್ಕೆ ಕಾಜಾ ಹೊಲಿಯೋದು, ಗುಂಡಿ ಹಾಕೋದು, ಹ್ಯಾಂಡ್ ವರ್ಕ್ ಮಾಡೋದು, ಅದೆಲ್ಲ ಕಲಿತೆ. ಒಂದು ತಿಂಗಳೆಲ್ಲ ಆಗುವಾಗ ನನಗೂ ಒಂದು ಸಣ್ಣ ಸಣ್ಣ ಬಟ್ಟೆಗಳೆಲ್ಲ ಹೊಲಿಲಿ ಕೊಟ್ಟರು ನಮ್ಮ ಮಾಸ್ಟ್ರು. ಎಲ್ಲ ಕೆಲಸ ಮಾಡ್ತೆ, ಕೋಟ್ ಸಮೇತ ಹೊಲಿಯಲ್ಲಿ ಕಲ್ತಿದ್ದೆ. 60ನೇ ಇಸ್ವಿನವರೆ ಅಲ್ಲಿ ಇದ್ದೆ ನಾನು. 62, 63ರಲ್ಲಿ ಸಾಬರ್ ಅಂಗಡಿಲಿ ಒಬ್ಬರು ಅಂಗಡಿ ಇದೆ, ರಾಮಕ್ಲಾತ್ ಅಂತಿತ್ತು, ಅಲ್ಲಿದ್ದೆ. ಮತ್ತೆ ಆ ಕುಟ್ಟಪ್ಪನವರು ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಇದಕ್ಕೆ ಹೋಗಿದ್ರು, ಹೊಸಪೇಟೆಗೆ. ಅಲ್ಲಿ ನಾನು ಒಬ್ಬನೇ. ನನಗೆ ನೀವು ರೂಮ್ ಆಗಬೇಕು, ಮಲಗಿ ಜಾಗ ಆಗಬೇಕು, ಏನು ಮಾಡೋದು ಅಂತೇಳಿ ಯೋಚನೆ ಮಾಡುವಾಗ, ಇನ್ನು ಬೇಡ ಮಾದಾಪುರಕ್ಕೆ ಬಂದ್ಬಿಡು ಅಂತ ಅಪ್ಪ ಹೇಳಿದ್ರು. ನಮ್ಮ ತಾಯಿ ತಂದೆಲ್ಲ ಇದ್ರು. ಮಾದಾಪುರದಲ್ಲಿ ಬಂದು ಮಾಡರ್ನ್ ಸ್ಟೋರ್ ಅಂತಿತ್ತು, ಇವಾಗ ಬದ್ರಿಯಾ ಸ್ಟೋರ್ ಅಂತೆಲ್ಲ ಇದೆ, ಅಲ್ಲಿ ಕೆಲಸ ಮಾಡಿದೆ. ಕೆಲಸ ಮಾಡಿ 5-6 ವರ್ಷ ಕಳೆಯುವಾಗ ಮದುವೆ ಆಯಿತು. ಮತ್ತೆ ಅಲ್ಲಿ ಸುಮಾರು ವರ್ಷ ಕೆಲಸ ಮಾಡಿದೆ ಸರ್. ಮತ್ತೆ ಏನಾಯ್ತಂದ್ರೆ, ನಮ್ಮ ಇಲ್ಲೆಲ್ಲ ಬರುವಾಗ ಎಲ್ಲರೂ ಬಾಳಪಾಟು ಅಂದರೆ ನಮ್ಮ ಕೊಡೋ ಭಾಷೆನಲ್ಲಿ ನಮ್ಮ ಸಂಸ್ಕೃತಿ ಪ್ರಕಾರ ಹಬ್ಬ ಹುಣ್ಣಿಮೆಗಳೆಲ್ಲ ಹಾಡನ್ನೆಲ್ಲ ಹಾಡ್ತಿದ್ರು. ನಾನು ಪೇಟೆಲಿರುವಾಗ ಸಿನಿಮಾ ನೋಡಿ ಕನ್ನಡ ಹಾಡು, ತುಳು, ತಮಿಳು, ಹಿಂದಿ, ಮಲಯಾಳ ಎಲ್ಲ ಹಿಂಗೆ ಹಾಡ್ತಿದ್ದೆ. ಅವಾಗ ಒಳ್ಳೆ ಪಿಕ್ಚರ್ ನೋಡ್ಬಿಟ್ಟು ತಮಿಳು ಹಾಡು, ಕನ್ನಡ ಎಲ್ಲ ಸಾಧಾರಣ ಜನಪದ ಗೀತೆ ಎಲ್ಲ ಹಾಡ್ತಿದ್ದೆ. ಅಲ್ಲಿ ಕನ್ನಡದವ್ರ ಜೊತೆನೇ ಇದ್ದಿದ್ದರಿಂದ ನನಗೆ ಕನ್ನಡ ಭಾಷೆನೇ ಚೆನ್ನಾಗಿ ಮಾತಾಡ್ಕೊಂಡು ಕನ್ನಡನೇ ಅಭ್ಯಾಸ ಇತ್ತು. ಮತ್ತೆ ಅದು ಗೊತ್ತಿತ್ತು. ಅದ್ರ ಬಗ್ಗೆ ಯಾರು ಅವಾಗ ಅಷ್ಟು ದೊಡ್ಡದಾಗಿ ನಮಗೆ ಯಾರು ಮುಂದುವರ್ಸೋಕೆ ಹೋಗಲಿಲ್ಲ. ನಾನು ಮತ್ತೆ ಸಂಗೀತನೂ ಕಲೀಲಿಲ್ಲ, ಏನಿರಲಿಲ್ಲ, ಯಾವುದಕ್ಕೂ ಇಲ್ಲ. ಯಾವಾಗೆಲ್ಲ ಸಂಗೀತ ಕಲ್ತಿದ್ರೆ ಆಯ್ತಿತ್ತು, ಇವಾಗ ಹೇಳ್ತಾರೆ ಒಬ್ಬೊಬ್ಬರು. ಮತ್ತೆ ಇಲ್ಲಿ ಬಾಳಪಟ್ಟು ಕಲ್ತ್ಕೊಂಡು ಇಲ್ಲಿ ಆಯ್ತು, ಆಕಾಶವಾಣಿಲೆಲ್ಲ ಹೋಗಿ ಹಾಡಿದೆ. ಮತ್ತೆ ಇನ್ನು ಮದುವೆ ಆದಮೇಲೆ ಇಲ್ಲಿ ಅಪ್ಪ ಪಾಲ್ ಮಾಡಿಕೊಟ್ಟಿದ್ರು ಗದ್ದೆ. ತುಂಬ ಆಸ್ತಿನೇ ಇಲ್ಲ ನಮಗೆ, ಸಣ್ಣ ಆಸ್ತಿಯವ್ರು ನಾವು. ಅದರಲ್ಲಿ ಗದ್ದೆ, ತೋಟ, ಅವಾಗೇನು ತೋಟ ಏನಿತ್ತಿಲ್ಲ, ಗದ್ದೆ ವಾರ ಮಾಡೋದೆ ನಾವು. ಗದ್ದೆ ಊಟಕ್ಕೆ ಬರ್ತಾ ಇದ್ರೆ ಸಾಕು. ಈ ತೋಟ ಪಾಳು ಬಿಟ್ಕೊಂಡು ಜಾಗ ಇದ್ರು ಅದನ್ನು ಮಾಡಲೇ ಇಲ್ಲ, ಹಂಗೆ ಇತ್ತು. ಮತ್ತು ಸ್ವಲ್ಪ ಏಲಕ್ಕಿತ್ತು. ಮದುವೆ ಆದ 3 ಜನ ಹುಡುಗರಿದ್ದರು. ಒಬ್ಬ PUC ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದ, ಚೆನ್ನಮ್ಮ ಕಾಲೇಜಿಗೆ ಓದಿ. ಅವನು ಬ್ಯಾಂಗ್ಳೂರಿನಲ್ಲಿ ಇದ್ದ. ಅವನು ಹಾರ್ಟ್ ಅಟ್ಯಾಕ್ ಆಗಿ ತಿರೋಗ್ಬಿಟ್ಟ 94ರಲ್ಲಿ.
ಇವಾಗ ಇಬ್ಬರು ಹುಡುಗರಿದ್ದಾರೆ, ಒಬ್ಬ ಮದುವೆ ಆಗಿದ್ದಾನೆ, ಬ್ಯಾಂಗ್ಳೂರಿನಲ್ಲಿ ಇದ್ದಾನೆ. ಅವ್ರ ಮಕ್ಕಳಿಗೆ ಪಾಲು ಕೊಟ್ಟಿದ್ದೀನಿ. ದೊಡ್ಡ ಮಗ ನಮ್ಮ ಜೊತೆಲೇ ಇದ್ದಾನೆ, ತೋಟ ಎಲ್ಲ ಮಾಡ್ತಾನೆ, ಗದ್ದೆ ಕೆಲಸ ಮಾಡ್ತಾನೆ, ಗದ್ದೆ ನೆಡ್ತಾ ಇದ್ದೀವಿ. 2 ಹಸುಗಳಿದ್ದಾವೆ. ಹಸುವಿನ ಕೆಲಸ ಎಲ್ಲ ನಾನೇ ಮಾಡ್ತೀನಿ ಹೆಚ್ಚಿನ ಅಂಶ. ಮತ್ತೆ ಕೊಟ್ಟಿಗೆ ತೆಗೆಯೋದು ಇದೆಲ್ಲ ನನ್ನ ಹೆಂಡತಿ ಮಾಡ್ತಾರೆ. ಹೆಂಡತಿಗೂ ಸ್ವಲ್ಪ ಹುಷಾರಿಲ್ಲ. ಈಗ ಈ 18ನೇ ಇಸವಿಲಿ ಪ್ರಕೃತಿ ಕೋಪ ಆಯ್ತಲ್ಲ, ಆ ಟೈಮಲ್ಲಿ ಕಣ್ಣಿಗೊಂದು ನೋವಾಗ್ಬಿಟ್ಟು ಶುಗರ್ ಏನೋ ಹೆಚ್ಚಿಗೆ ಆಗಿ ಭಾರಿ ಕಷ್ಟ ಆಯಿತು. ಅವಾಗ ಎಲ್ಲೂ ಹೋಗ್ಲಿಕ್ಕೆ ವಾಹನಗಳಿಲ್ಲದೆ ನಾವು ಭಾರಿ ತಾಪತ್ರೆ ಪಟ್ಕೊಂಡು ಯಾರ್ಯಾರು ನೆಂಟರುಗಳೆಲ್ಲ ಕರ್ಕೊಂಡು ಬ್ಯಾಂಗ್ಳೂರಿಗೆ ಹೋಗಿ ಕಣ್ಣಲ್ಲೇ ಇವಾಗ ಕಾಣ್ತಾ ಇದೆ, ಗ್ಲಾಸ್ ಎಲ್ಲ ಹಾಕ್ಕೊಂಡು. ದೇವರೇನೋ ಅಷ್ಟು ಉಪಕಾರ ಮಾಡುಂಟು. ಹೀಗೆಲ್ಲ ಬದುಕ್ತಾ ಇದ್ವಿ ಸರ್. ನಿಮ್ಮ ತಂದೆ ತಾಯಿಗಳು ಎಷ್ಟು ವರ್ಷ ಬದುಕಿದ್ರು? ನಮ್ಮ ತಂದೆ 96 ವರ್ಷ ಬದುಕಿದ್ರಂತೆ. 96 ವರ್ಷ ಅಂತ ಹೇಳ್ತಿದ್ರು. 72 ಜನವರಿ 1ರಲ್ಲಿ ತೀರೋದ್ರು ಅವರು. ಅಜ್ಜಿ ಒಂದು 58ನೇ ಇರಬೇಕು. ಆವಾಗ ನಾನು ಬರೀ ಸಣ್ಣವನು, ಆವಾಗ ತೀರೋದ್ರು. ಅವರಿಗೆ 107 ವರ್ಷ 108 ವರ್ಷ ಆಗಿತ್ತು ಹೇಳ್ತಾರೆ. ಅವ್ರಿಗೆ ಬಾಯಲ್ಲಿ ಮರಿಹಲ್ಲಿ ಬಂದಿತ್ತು, ಹಲ್ಲುಗಳೆಲ್ಲ ಮೆತ್ತಗೆ, ಆ ಥರ ಒಂದು ಹಲ್ಲುಗಳೆಲ್ಲ ಇದ್ದು ಅವರಿಗೆ. ಆರೋಗ್ಯ ಹೇಗಿದೆ ಚಿನ್ನಪ್ಪನವರೇ 82ನೇ ವಯಸ್ಸಿನಲ್ಲಿ ನಿಮ್ಮದು? ಚೆನ್ನಾಗಿದ್ದೀನಿ ಸರ್, ಏನು ತೊಂದರೆ ಇಲ್ಲ. ನನಗೊಂದು 2-3 ಸಲ ಬಿಡದೆ ಟೈಫಾಯ್ಡ್ ಕಾಯಿಲೆ ಎಲ್ಲ ಆಯಿತು. ನಾನು ಟೈಲರಿಂಗ್ ಮಾಡ್ತಿದ್ದೆ. ಮೊದಲು ಸಣ್ಣದಾಗಿರುವಾಗ ಗದ್ದೆ ಓಟ ಹೊಡ್ತಿದ್ದೆ, ಮೈಲ್ ರೇಸ್ ಹೊಡ್ತಿದ್ದೆ, ಹೈ ಜಂಪು, ಲಾಂಗ್ ಜಂಪು, ಮಕ್ಕಳ ಜೊತೆ ಎಲ್ಲ ಎಲ್ಲದ್ರಲ್ಲೂ ಕಾಂಪೀಟ್ ಮಾಡ್ತಿದ್ದೆ. 68-69ರವರೆಗೆ ನಾನು ಚೆನ್ನಾಗಿ ಗದ್ದೆ ಓಟ ಮತ್ತು ಸ್ಪೋರ್ಟ್ಸ್ ಇದೆಲ್ಲ ಮಾಡ್ತಿದ್ದೆ. ಅವಾಗ ಒಳ್ಳೆ ಅವ್ರು ಮಾಸ್ಟರ್ ಇದ್ದಿಲ್ಲಿ ಸೋಮಾರಪೇಟೆಯಲ್ಲಿ, HM ಕುಟ್ಟಪ್ಪ ಅಂತ. ಅವರೆಲ್ಲ ಇಲ್ಲಿ ಭಾರಿ ಒಳ್ಳೆ ಓಟ ಹೊಡೆದವರು, ಕೊಡಗಿನಲ್ಲಿ ಒಳ್ಳೆ ಹೆಸರು ಮಾಡಿದವರು ಅವರಿದ್ದರು ಅವಾಗ. ಆ ಟೈಮಲ್ಲೆಲ್ಲ ನಾನು ಗದ್ದೆ ಓಟ ಇದೆಲ್ಲ ಚೆನ್ನಾಗಿ ಓಡ್ತಿದ್ದೆ, ಚೆನ್ನಾಗಿದ್ದೆ, ತೊಂದರೆ ಇಲ್ಲ, ಕೆಲಸ ಎಲ್ಲ ಮಾಡ್ತಿದ್ದೀನಿ. ಇವಾಗ ಸ್ವಲ್ಪ ಕೈ ಕಾಲಲ್ಲಿ ನೋವಿದೆ. ಮೊದಲೆಲ್ಲ ನೋವುಗಳೇನು ಕಾಣ್ತಿದ್ದಿಲ್ಲ, ಬಿದ್ರು ಎದುರು ಗೊತ್ತಾಯ್ತಿದ್ದಿಲ್ಲ. ಇವಾಗ ಸ್ವಲ್ಪ ಮಂಡಿ ಗಂಡಿ ಎಲ್ಲ ನೋವಾಗುತ್ತೆ ಹತ್ತುಳಿಯಲ್ಲಿ. ಸೋಮವಾರಪೇಟೆ ಮತ್ತು ಮಾದಾಪುರ ಬೇರೆ ಬೇರೆ ಕಡೆ ಎಷ್ಟು ವರ್ಷ ಕೆಲಸ ಮಾಡ್ದಂಗಾಯ್ತು? ಈ ಕಡೆಗೆ ಊರಿಗೆ ಪೂರ್ಣ ಕೃಷಿಕರಾಗಿ ಬರಲಿಕ್ಕೆ ಎಷ್ಟು ವರ್ಷ ತಗೊಂಡಂಗಾಯ್ತು? ಸೋಮವಾರಪೇಟೆಲಿ 58ರಲ್ಲಿ ಹೋದವನು, ಟೈಲರಿಂಗ್ ಕಲ್ತ್ಕೊಂಡಂಗೆ ಅಲ್ಲಿ ಇದ್ದೆ. ಅಲ್ಲಿಂದ ಬಂದೆ 63ರಲ್ಲಿ ಬಂದ್ಬಿಟ್ಟು ಮಾದಾಪುರಲ್ಲಿ ನಮ್ದು 70-76ರವರೆಗೆ ಇದ್ದೆ ಮದುವೆ ಎಲ್ಲ ಆದ ನಂತರನು. ನಂತರ 84ರಲ್ಲಿ ಇಲ್ಲಿ ಪಂಚಾಯತ್ ಎಲೆಕ್ಷನ್ ಆಯಿತು. ಪಂಚಾಯತ್ ಎಲೆಕ್ಷನಲ್ಲಿ ನಾನು ನಿಂತೆ. ಹೆಗ್ಡೆಯವ್ರ ಕಾಲದಲ್ಲಿ ಜಿ.ವಿ.ಜಯನವರು ಅವಾಗ ನಮ್ಮ ಏರಿಯಾದಲ್ಲಿ ಅರಣ್ಯ ಮಂತ್ರಿ ಆಗಿದ್ದರು. ಆ ಟೈಮಲ್ಲಿ ನಾನು ಪಂಚಾಯತಿಗೆ ಆಯ್ಕೆ ಆದೆ. ಮತ್ತು ಅಲ್ಲಿಂದ ಪಂಚಾಯತಿ ಸದಸ್ಯನಾದ್ಮೇಲೆ ಸ್ವಲ್ಪ ಕೆಲಸ ಕಡಿಮೆ ಮಾಡಿದೆ. ಟೈಲರಿಂಗ್ ಮಾಡ್ತಿದ್ದೆ, ಬಟ್ಟೆ ಹೊಲಿತಿದ್ದೆ, ಎಲ್ಲ ಬಟ್ಟೆಗಳು, ಕುಪ್ಸಗಳು, ಈ ನಾಡಿನವರಿಗೆಲ್ಲ ಮದುವೆ ಕುಪ್ಸ ಎಲ್ಲ ಹೊಲಿತಿದ್ದೆ. ಅಲ್ಲಿಂದ ಟೈಮ್ ಸಿಕ್ಕಲಿಲ್ಲ, ಸ್ವಲ್ಪ ತೊಂದರೆ ಆಯಿತು. ಆ ಕಡೆ ಈ ಕಡೆ ತಿರುಗಾಡೋದು ಜಾಸ್ತಿ ಆಯಿತು. ಮತ್ತು ಕಣ್ಣು ಸ್ವಲ್ಪ ದೃಷ್ಟಿ ಕಡಿಮೆ ಆಯಿತು, ಬಟ್ಟೆ ಹೊಲಿಯೋದನ್ನು ಬಿಟ್ಟೆ. ಕಣ್ಣಿನ ದೃಷ್ಟಿ ಎಷ್ಟನೇ ವಯಸ್ಸಿನಿಂದ ಕಮ್ಮಿ ಆಯಿತು? ಈಗ ಒಂದು 3 ವರ್ಷ ಆಯಿತು, ತುಂಬ ಕಡಿಮೆ ಆಗಿ. ಇಲ್ಲಾಂದರೆ ಸ್ವಲ್ಪ ಕಡಿಮೆ ಇತ್ತು. ಅದೇನು ನಾನು ನಸ್ಸೆ ಉಪಯೋಗಿಸ್ತಿದ್ದೆ, ಅದರ ಬಗ್ಗೆ ಅಂತೆಲ್ಲ ಹೇಳಿದ್ರು, ಅದು ಸ್ವಲ್ಪ ಕಡಿಮೆ ಮಾಡಿದೆ. ಮತ್ತು ನನಗೆ ಈ ಕುಡಿಯೋದು, ಬೀಡಿ ಸಿಗರೇಟು ಇದು ಯಾವುದು ಅಭ್ಯಾಸನೇ ಇಲ್ಲ. ಬೀಡಿ ಸಿಗರೇಟು ನಂದು ಸಣ್ಣದ್ರಿಂದ ಕಲಿತೇ ಇಲ್ಲ ನಾನು. ಮತ್ತು ಇದು ಡ್ರಿಂಕ್ಸ್ ಎಲ್ಲ ಏನಾದರೂ ಫಂಕ್ಷನಲ್ಲದೆ ನನಗೆ ಕಾಯಂ ಕುಡಿಬೇಕು ಅಂಥದ್ದೇನಿಲ್ಲ ಸರ್. ಜನಪದ ಗೀತೆಗಳನ್ನು ಅಥವಾ ಚಿತ್ರಗೀತೆ, ಬೇರೆ ಹಾಡುಗಳನ್ನು ಹಾಡಬೇಕನ್ನೋ ಒಂದು ಬಯಕೆ ಹೇಗೆ ಶುರುವಾಯಿತು? ನಾನು ಸಿನಿಮಾ ನೋಡ್ಕೊಯ್ತಿದ್ದೆ ಅಲ್ಲಿ ಸೋಮವಾರಪೇಟೆಯಲ್ಲಿ. ಆವಾಗ ಹಳೆಯ ಕಾಲದ ಪಿಕ್ಚರ್ ಎಲ್ಲ ಸಾದಾರಾಮೆ ಮತ್ತು ಆದರ್ಶ ಸತಿ ಒಳ್ಳೆ ಪಿಕ್ಚರ್ಗಳು ಇದ್ದು. ಯಾವುದೇ ಹೆಸರು ಮರ್ತೋಯ್ತು, ಮಕ್ಕಳ ರಾಜ್ಯ, ಮತ್ತು ಕಲ್ಯಾಣ್ ಕುಮಾರ್, ರಾಜ್ಕುಮಾರ್, ಉದಯ್ ಕುಮಾರ್ ಅವರೆಲ್ಲ ಆ್ಯಕ್ಟ್ ಮಾಡ್ತಿದ್ದ ಪಿಕ್ಚರ್ಗಳೆಲ್ಲ ಇದ್ದು. ಭಕ್ತ ಕನಕದಾಸ, ಒಳ್ಳೊಳ್ಳೆ ಪಿಕ್ಚರ್ಗಳು ಆವಾಗ ಪಿಕ್ಚರ್ಗೆ ಹೋಯ್ತಿದ್ದು. ಹಾಗೆ ಪಿಕ್ಚರ್ನ ಹೆಸರನ್ನೆಲ್ಲ ಮರ್ತೋಯ್ತು ಈಗ. ಅವಾಗ ಯಾವ ಪಿಕ್ಚರ್ ಬಂದರೂ ನೋಡಿದೆ. ಅವಾಗ ಒಂದು 50 ಪೈಸೆ ಇದ್ರೂ ಸಿನಿಮಾ ನೆಲದಲ್ಲಿ ಕೂತ್ಕೊಂಡು ನೋಡ್ಬೋದು, ಆ ಥರ ಇತ್ತು ಪರಿಸ್ಥಿತಿ. ಅವಾಗ ನೋಡ್ಕೊಂಡು ಬರೋದು. ಚಲನಚಿತ್ರ ಗೀತೆಗಳನ್ನು ಕರಗತ ಮಾಡಿಕೊಂಡ್ರಿ, ಹಾಗೆ ಜನಪದ ಗೀತೆಗಳು ಸಹ ನಿಮಗೆ ಅಭ್ಯಾಸ ಆದವು. ಕನ್ನಡ ಜನಪದ ಗೀತೆಗಳನ್ನು ಹಾಡ್ತೀರಿ, ಕೊಡವ ಭಾಷೆಯ ಬಳಪಾಟ್ ಅದನ್ನು ಪ್ರಸ್ತುತಪಡಿಸ್ತೀರಲ್ವಾ? ಹೌದು ಸರ್. ಇಲ್ಲಿ ನಾವು ಊರಿಗೆ ಬಂದಮೇಲೆ ನಮ್ಮದು ಕೊಡೋ ಪಾಠ, ನಮ್ಮ ಜನಪದ ಗೀತೆ ಮೇಲೆ ತುಂಬ ಅಭಿರುಚಿ ಆಯ್ತು ಅಲ್ಲದೆ, ಮತ್ತು ಅದೆಲ್ಲ ಬಿಟ್ಟೋಯ್ತು. ಆದರೆ ಇದರಲ್ಲಿ ಈಗ ಒಂದು 4 ವರ್ಷ ಹಿಂದೆ ಕೊರೋನಾ ಬರಲಿಕ್ಕೆ ಮೊದಲು ನಾವು ಬ್ಯಾಂಗ್ಳೂರಿಗೆಲ್ಲ ಹೋಗಿದ್ವಿ. ಹಿರಿಯ ನಾಗರಿಕರ ಇದಕ್ಕೆ ನಮ್ಮ ರಾಜಾಸಿಟ್ನಲ್ಲಿ ಒಂದು ಸಲ ಇದೆ ಪೈಪೋಟಿ ಆಯಿತು. ಮತ್ತು ಇದರಲ್ಲಿ ಯಾವುದೋ ಒಂದು ಜಾಗದಲ್ಲಿ ಅಲ್ಲಿಯೂ ಆಯಿತು. ಅಲ್ಲಿಂದ ನಮ್ಮನ್ನು ಆಯ್ಕೆ ಮಾಡಿಕೊಂಡು ಮಡಿಕೇರಿ ಬ್ಯಾಂಗ್ಳೂರಿಗೆ ಕಂಠೀರವ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಇತ್ತು. ಅಲ್ಲಿ ಸುಮಾರು ಊರಿನವರೆಲ್ಲ ಬಂದಿದ್ದರು. ಅಲ್ಲಿ ಹಾಡ್ಲಿಕ್ಕೆ ಸಿಕ್ತು ನಮಗೆ. ನಾವು ಹೋಗಿದ್ದು, ನಮ್ಮ ಬಸ್ ಮಾಡಿ ಕರ್ಕೊಂಡು ಹೋಗಿದ್ದು ನಮ್ಮನ್ನ. ಜನಪದ ಗೀತೆಗಳನ್ನು ಕೆಲವೊಂದು ಸಾರಿ ಒಬ್ಬರೇ ಹಾಡ್ಬೋದು, ಇಲ್ಲ 2, 3, 4 ಜನನೂ ಬೇಕಾಗುತ್ತೆ. ವಾದ್ಯಗಳ ಸಹಕಾರ ಅಗತ್ಯ ಅನಿಸುತ್ತಂತಂದ್ರೆ ಅಲ್ವಾ? ಹೌದು ಸರ್. ಕೆಲವು ಸಂಘಗಳಿಗರು ಸೇರಿ ಹಾಡಬೇಕು, ಒಬ್ಬೊಬ್ಬರೇ ಹಾಡುವಂಥದ್ದು ಇದೆ. ನಮ್ಮ ಬಾಳಪಟ್ಟಣಲ್ಲೂ ಹಾಗೇನೆ 4 ಜನ ದುಡಿ ಕೊಟ್ಟಾಗಿ ಹಾಡಬೇಕು. ಮತ್ತು ಬೇರೆ ಬಟ್ಟೆ ಪಟ್ಟದೆಲ್ಲ, ತಾಲಿಪಟ್ಟದೆಲ್ಲ ಹಾಡ್ಬೋದು. ಹೆಚ್ಚಿನ ಅಂಶ ನಮ್ಮ ಜನಪದ ಗೀತೆಗೆ 4 ಜನ ದುಡಿ ಕೊಟ್ಕೊಂಡೇ ಹಾಡೋಂಥದ್ದು ಸರ್. ಒಬ್ಬರೇ ಹಾಡೋ ಕೊಡವ ಭಾಷೆಯ ಜನಪದ ಗೀತೆಗೆ ವಾದ್ಯಗಳ ಸಹಕಾರ ಬೇಕಾಗುತ್ತಾ? ವಾದ್ಯ ಸಹಕಾರ ಬೇಕಾಗಿಲ್ಲ, ಒಬ್ಬೊಬ್ಬರೇ ಹಾಡ್ಬೋದು, ಅದಕ್ಕೇನು ಏನು ಬೇಕಾಗಿಲ್ಲ. ಯಾವುದಾದ್ರೂ ಒಂದನ್ನು ಈಗ ಹೇಳ್ತೀರಾ ನೋಡಿ? ಒಂದು ತಾಲಿಪಟ್ಟಣ ಹೇಳ್ಬೋದು ಸರ್.
ತಾಲಿಲೆಲ್ಲೇಲೇಲವ್ವ ತಾಲಿಲೆಲ್ಲೇಲ ತಾಲಿಯೋಡೆಂಬುದೆಡೆನ್ನತ ತಾಲಿ ತಾಲಿಲೆಲ್ಲೇಲ ತಾಲಿಯೋಡೆಂಬುದು ಪಿಚ್ಚೊಳೆ ತಾಲಿ ತಾಲಿಲೆಲ್ಲೇಲ ತಾಲಿ ಪುಳಿಯೆಲ್ಲ ಬೈರಿ ಮರತ್ತೋ ತಾಲಿಲೆಲ್ಲೇಲ ತಾಲಿಯೋಡೆಂಬುದು ಪಿಚ್ಚೊಳೆ ತಾಲಿ ತಾಲಿಲೆಲ್ಲೇಲ ಪಿಚ್ಚೊಳೆ ತಾಲಿ ಪೋಲಿಯತಿ ಕಾಡೋ ತಾಲಿಲೆಲ್ಲೇಲ ತಾಲಿಯೋಡೆಂಬುದು ಬೊಳ್ಳಿಡ ತಾಲಿ ತಾಲಿಲೆಲ್ಲೇಲ ಬೊಳ್ಳಿಡ ತಾಲಿ ಬಡವತಿ ಕಾಡೋ ತಾಲಿಲೆಲ್ಲೇಲ ತಾಲಿಯೋಡೆಂಬುದು ಪೊನ್ನಡ ತಾಲಿ ತಾಲಿಲೆಲ್ಲೇಲ ಪೊನ್ನಡ ತಾಲಿ ಪಟ್ಟತಿ ಕಾಡೋ ತಾಲಿಲೆಲ್ಲೇಲ ವಜ್ರ ತಾಲಿ ಅರಮನೆ ಕಾಡೋ ತಾಲಿಲೆಲ್ಲೇಲ ಅಮ್ಮ ಕೊಡವಕ್ಕೆ ತಾಲಿಲೆ ಕೊಳೋ ತಾಲಿಲೆಲ್ಲೇಲ ಹೋ 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 ಹೋಯ್ ಆರಜಿ ಬೋಟಳಲ್ಲಿ ಎನ್ನ ಪುದಮ್ಮೆ ತಾಲಿಲೆಲ್ಲೇಲ ಆರಜಿ ಬೋಟಳಲ್ಲಿ ಚಂದ ಪಂಡಾಕೋ ತಾಲಿಲೆಲ್ಲೇಲ ಚಂದ ಪಂಡಾಕ ತೆಂಜಂಡ ಸೂರೆ ತಾಲಿಲೆಲ್ಲೇಲ ಮೂಪನಿ ñಂಡೆಲ ಏರಿ ಮರಂಜೋ ತಾಲಿಲೆಲ್ಲೇಲ ಓರೋರು ಆಳೆಲ್ ಅಯ್ಯಂಜಿ ñಂಡು ತಾಲಿಲೆಲ್ಲೇಲ ಅಯ್ಯಂಜಿ ñಂಡುக்கு ಪೌಪತ್ತು ಕೊಂಬು ತಾಲಿಲೆಲ್ಲೇಲ ಕಕ್ಕಳೆ ñಂಡುக்கு ಪಿಚ್ಚೊಳೆ ಕೊಂಬು ತಾಲಿಲೆಲ್ಲೇಲ ಪಿಚ್ಚೊಳೆ ಕೊಂಬುக்கு ಬೊಳ್ಳಿರ ಗೆಜ್ಜೆ ತಾಲಿಲೆಲ್ಲೇಲ ಆ ಬೊಳ್ಳಿಡ ಗೆಜ್ಜೆக்கு ಪೊನ್ನು ಮುರವು ತಾಲಿಲೆಲ್ಲೇಲ ಗೆಜ್ಜೆ ಕುಲಿಕ್ಕಿ ಎಂಡಾಡುವ ñಂಡು ತಾಲಿಲೆಲ್ಲೇಲ ಹೋ ಹೋ ಹೋಯ್. ಇದರ ಅರ್ಥ ಕನ್ನಡದಲ್ಲಿ ಏನಂತ ಹೇಳ್ತೀರಿ? ತಮಾಷೆಗಾಗಿ ಹಾಡಿದು ಕಾಣ್ತದೆ, ಬರೆದಿದ್ದಾರೆ ಕವಿ. ಆರಾಜೆ ಬೋಟೋಳ ಚಂದ ಪಂಡಾಕ ಅಂದರೆ ಆರಾಜಿ ಬೋಟೋಳ ಅನ್ನೋದು ಒಂದು ಊರಿನ ಹೆಸರು. ಅಲ್ಲಿ ಚಂದ ಪಂಡಾಕ ಅಂದರೆ ಒಂದು ಕುಟುಂಬದವರು ಒಂದು ಗದ್ದೆ ದೊಡ್ಡದು. ಆ ಗದ್ದೆಗೆ ಈ ಮಳೆಗಾಲದಲ್ಲಿ ñಂಡಿಡ ಸೂರೆ, ñಂಡು ಅಂದರೆ ಏಡಿ. ಏಡಿ ಈ ಮಳೆಗಾಲದಲ್ಲಿ ನೀರು ತುಂಬ ಬರುವಾಗ ಏಡಿ ಮೀನುಗಳೆಲ್ಲ ಗದ್ದೆಗೆ ಬರ್ತಾವಲ್ಲ, ಆ ಟೈಮಲ್ಲಿ ಗದ್ದೆಗೆ ಬಂದು ಮೂಪಾನಿ ñಂಡೆಲ್ಲ ಏರಿ ಮರಂಜ ಅಂದರೆ ಮೂಪಾನಿ ಅಂದರೆ ಮೂರು ಹಾನಿ ಏಡಿಗಳೆಲ್ಲ ಏರಿ ಮೇಲೆಲ್ಲ ಕುಣಿದಾಡೋದು. ಅವು ಒಂದೊಂದು ಓರೋರ ಆಳೆಲ್ಲ ಅಯ್ಯಂಜಿ ñಂಡು ಅಂದರೆ ಒಂದು ಆಳೆ ಅಂದರೆ ಒಂದು ಮಾಳಿ ದರ ಅಂತಾರಲ್ಲ ಅಂತೀವಿ. ಆ ದರದಲ್ಲಿ ಒಂದೊಂದು ದರದಲ್ಲಿ ಅಯ್ಯಂಜಿ ñಂಡು, ಅಯ್ಯಂಜಿ ñಂಡಕ್ಕೆ ಪೌಪತ್ತು ಕೊಂಬು, 5 ಏಡಿಗೆ 10 ಕೊಂಬು ಅಂತ. ಕಕ್ಕಳೆ ñಂಡು ಅಂದರೆ ಅದರಲ್ಲಿ 2-3 ಥರ ಏಡಿಗಳಿದ್ದಾವೆ. ಕಕ್ಕಳೆ ಅಂದರೆ ಕಪ್ಪುನ ದೊಡ್ಡದು, ಆ ದೊಡ್ಡ ಕೊಂಬಾಗಿರ್ತದಲ್ಲ ಅದು ಕಕ್ಕಳೆ ñಂಡು. ಆ ಕಕ್ಕಳೆ ñಂಡಿಗೆ ಸುಮ್ಮನೆ ಒಂದು ತಮಾಷೆಗೆ ಖುಷಿಯಾಗಿ ಅದಕ್ಕೊಂದು ಕವಿ ಕೊಟ್ಟಿದ್ದಾರೆ. ಕಕ್ಕಳೆ ñಂಡಕ್ಕೆ ಪಿಚ್ಚೊಳೆ ಕೊಂಬು, ಪಿಚ್ಚೊಳೆ ಅಂದರೆ ಹಿತ್ತಾಳೆ ಕೊಂಬು ಅಂತ, ಅಷ್ಟು ಸ್ಟ್ರಾಂಗ್ ಇರ್ತದೆ ಅದರ ಕೊಂಬು, ಅದಕ್ಕೆ ಹಿತ್ತಾಳೆ ಕೊಂಬು ಅಂತ ಅವರು ವರ್ಣನೆ ಮಾಡಿದರೆ ಕಾಣ್ತದೆ. ಹಿತ್ತಾಳೆ ಕೊಂಬಿಗೆ ಬೊಳ್ಳಿರ ಗೆಜ್ಜೆ, ಬೆಳ್ಳಿದು ಗೆಜ್ಜೆ, ಬೆಳ್ಳಿದ ಗೆಜ್ಜೆಗೆ ಚಿನ್ನದ ಕಟ್ಟು, ಅಷ್ಟು ಅದನ್ನು ವರ್ಣನೆ ಮಾಡಿದ್ದಾರೆ, ಚೆನ್ನಾಗಿದೆ ಅಂತ. ಆ ಏಡಿ ಆ ಕೊಂಬನ ಗೆಜ್ಜೆ ಕುಲಿಕಿ ಆಡುವ ñಂಡು ಅಂದರೆ ಗೆಜ್ಜೆನ ಅಳ್ಳಾಡಿಸ್ಕೊಂಡು ಕುಣಿತದೆ ಏಡಿ ಅಂತ ಅದರ ಅರ್ಥ. ಇಲ್ಲಿ ನೀವು ಮೀನುಗಳನ್ನು ಉಪಯೋಗಿಸ್ಕೊಳ್ತೀರಿ, ಏಡಿಗಳನ್ನು ಬಳಕೆ ಮಾಡ್ಕೊಳ್ತೀರಾ? ಹೌದು, ಬಳಕೆ ಮಾಡ್ತೀವಿ, ಬರೀ ಕಡಿಮೆ ತಿನ್ನು ಜಾತಿಗಳಲ್ವ ನಾವು ತಿಂತೀವಿ. ಹೇಳಿ, ನಿಮ್ಮ ಕೃಷಿ ಜೀವನದ ಜೊತೆಗೆ ಸಾಮಾಜಿಕ ಜೀವನ ಮತ್ತು ಇತರೆ ಸಾಂಸ್ಕೃತಿಕವಾಗಿ ತೊಡಸ್ಕೊಂತ ಬಂದ್ರಿ. ಕನ್ನಡದ ಜನಪದ ಗೀತೆಗಳನ್ನು ಹಾಡಿರ್ಬೇಕಲ್ವಾ? ಹಾಡಿದ್ದೀನಿ ಸರ್. ಯಾವ್ದಾದ್ರು ಒಂದನ್ನು ಹೇಳ್ಬೋದಾ ಇಲ್ಲಿ? ಹೇಳ್ಬೋದು. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯರಿ ಮೇಲೆ, ಅಂದಾದ ಚಂದಾದ ಮಾಯ್ಗಾರ ಮಹಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಅಂದಾದ ಚಂದಾದ ಮಾಯ್ಗಾರ ಮಹಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯರಿ ಮ್ಯಾಲೆ, ಅಂದಾದ ಚಂದಾದ ಮಾಯ್ಗಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ, ಆಹಾ ಚೆಲ್ಲಿದರು ಮಲ್ಲಿಗೆಯ. ಮಾದಪ್ಪ ಬರುವಾಗ ಮಾಳೆ ಪಗಮ್ಮೆಂದಿತು, ಮಾದಪ್ಪ ಬರುವಾಗ ಮಾಳೆ ಪಗಮ್ಮೆಂದಿತು, ಮಾಳದಲ್ಲಿ ಗರುಕೆ ಚಿಗುರ್ಯಾವೆ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ, ಆಹಾ ಚೆಲ್ಲಿದರು ಮಲ್ಲಿಗೆಯ. ಸಂಪಿ ಹೂವಿನ ಹಾಗೆ ಇಂಪಾದು ನಿನ ಪರುಸೆ, ಸಂಪಿ ಹೂವಿನ ಹಾಗೆ
ಇಂಪಾದು ನಿನ ಪರುಸೆ, ಇಂಪಾದು ನಿನ ಪರುಸೆ ಕೌದಳ್ಳಿ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯ, ಆಹ ಚೆಲ್ಲಿದರು ಮಲ್ಲಿಗೆಯ. ಹೊತ್ತು ಮುಳುಗಿದರೇನು ಕತ್ತಲಾದರೇನು, ಅಪ್ಪ ನಿನ್ ಪರುಸೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ, ಆಹ ಚೆಲ್ಲಿದರು ಮಲ್ಲಿಗೆಯ. ಎಷ್ಟು ತೆರನಾದ ಕನ್ನಡ ಜಾನಪದ ಗೀತೆಗಳನ್ನು ಹಾಡ್ತೀರಿ, ಹಾಗೆ ಕೊಡವ ಭಾಷೆಯಲ್ಲಿ? ಕೊಡವ ಭಾಷೆಯಲ್ಲೂ ಹಾಡ್ತೀನಿ ಸರ್. ನಮ್ಮ ಊರಿನ ಪರಿಚಯ ಮಾಡಿ ನಾನೇ ಬರೆದಿದ್ದು ಒಂದು ಹಾಡಿದೆ, ಅದನ್ನಲ್ಲ 2-3 ಹಾಡು ದೇವ್ರದ್ದು ಬರೆದಿದ್ದೀನಿ. ಭಗವತಿ ಹಾಡ್ತೀನಿ, ಅದು ಈಗ ಚೆಲ್ಲಿದ್ರ ಮಲ್ಲಿಗೆ ಇದೆಯಲ್ಲ ಅದರ ವಾಯ್ಸ್ನಲ್ಲಿ. ನಿಂದೀತ್ ಬೋಡೇನಾ ಮಾತಾಯಿ ಪೂವದಿನ, ಅಡ್ಡಬೂದ್ ಬೋಡೇನಾ ತಾಯಿ ಪೂವದಿನ, மகாதாயி பூவதினா. நல்லது மாடுந்து நந்தாயி சாக்குந்து, நல்லது மாடுந்து ನಂದಾಯಿ ಚಾಕುಂದು, ವಿದ್ಯೆ ತಾಂದು ಬುದ್ಧಿ ತಾಂದು ಬಟ್ಟೆ ಬೋಳಿ ಕಾಟಿ ತಾಂದು ನಿಂದೀತು ಬೋಡನ, ವಿದ್ಯೆ ತಾಂದು ಬುದ್ಧಿ ತಾಂದು ಬಟ್ಟೆ ಬೋಳಿ ಕಾಟಿ ತಾಂದು ನಿಂದೀತು ಬೋಡನ, ನಿಂದೀತು ಬೋಡನ ಮಾತಾಯಿ ಪೂವದಿನ, ಅಡ್ಡ ಬುದ್ಧಿ ಬೋಡನ ತಾಯಿ ಪೂವದಿನ. ಪಾಣು ತೆಂಗೆ ಪಲತಾರ ಪೂಮಾಲೆ, ಪಾಣು ತೆಂಗೆ ಪಲತಾರ ಪೂಮಾಲೆ, ತುಳಸಿಯು ಸೇವಂತಿಗೆ ಮಲ್ಲಿಗೆ ಮಾಂಜಪ್ಪೆ ಮಾತಾಯಿನ ಪೂವದಿಕ್, ತುಳಸಿಯು ಸೇವಂತಿಗೆ ಮಲ್ಲಿಗೆ ಮಾಂಜಪ್ಪೆ ಮಾತಾಯಿ ಪೂವದಿಕ್. ನಿಂದೀತು ಬೋಡನ ಮಾತಾಯಿ ಪೂವದಿನ, ಅಡ್ಡ ಬೂದ್ ಬೋಡನ ತಾಯಿ ಪೂವದಿನ. பாலு பண்ணு மாதாயி பூவதிக்கு, ಚಂದನ ತಿರಿ ಕಡಿ ಚಂದೋಳ ತಿರಿ ಬೋಳಿ ತಾಯಿ ಪೂವದಿக்கு, ಮಹಾತಾಯಿ ಪೂವದಿக்கு. ಚನ್ನಕಿ ನೈವೇದ್ಯ ಪಾಲಕಿ ಪಾಯಸ, ಚನ್ನಕಿ ನೈವೇದ್ಯ ಪಾಲಕಿ ಪಾಯಸ, ಪಾಂಚಾಮೃತ ಪಾಲಾಭಿಷೇಕ ತಾಯಿ ಪೂವದಿಕ್, ಮಹಾತಾಯಿ ಪೂವದಿಕ್. ನಿಂದೀತು ಬೋಡೇನ ತಾಯಿ ಪೂವದಿನ, ಮಾತಾಯಿ ಪೂವದಿನ. ಇದಕ್ಕೆ ತರಬೇತಿ ಆದಿದಂತೂ ತೆಗೆದುಕೊಂಡಿರ್ಲಿಕ್ಕಿಲ್ಲ ಅಲ್ವ ತಾವು? ಇಲ್ಲ ಸರ್, ಏನು ಕೊಡುತ್ತೆ ಇಲ್ಲ, ತರಬೇತಿಗೆ ಹೋಗ್ಲಿಲ್ಲ. ಎಲ್ಲರೂ ಆಡೋದು ನೋಡ್ಕೊಂಡು ಆಡಿದ್ದು. ಮೊದಲು ಸಣ್ಣದ್ರಿ ಪೇಟೆಯಲ್ಲಿರುವಾಗ ಆಂಜನೇಯ ದೇವಸ್ಥಾನಕ್ಕೆ ಪೂಜೆಗೆ ಹೋಗ್ತಿದ್ರು ಹುಡುಗರೆಲ್ಲ. ಅಲ್ಲಿ ಹಾರ್ಮೋನಿಯಂ ಬರ್ಸ್ಕೊಂಡು ಹಾಡೋದು, ಅಲ್ಲಿ ಪಿಕ್ಚರ್ನ ಹಾಡು ಅದು ಇದು ಸಂಗೀತ ಎಲ್ಲ ಆಡ್ತಿದ್ರು. ಆವಾಗ ಹಂಗೆ ಸ್ವಲ್ಪ ನನಗೆ ಅಭ್ಯಾಸ ಆಯಿತು. 82ನೇ ವಯಸ್ಸಿನಲ್ಲಿ ನಿಮ್ಮ ಜೀವನದ ಒಂದು ಅವಲೋಕನವನ್ನು ಮಾಡಿಕೊಂಡ್ರೆ ಏನನ್ನಿಸುತ್ತೆ? ಈಗ ಪ್ರತಿಯೊಂದು ಕುಟುಂಬದಲ್ಲಿನೂ ಕಷ್ಟಗಳು ಮತ್ತು ಏಳು ಬೀಳುಗಳು, ಹಾಗೆ ಏನೆಲ್ಲ ಅನುಭವಗಳು ಬೆಳವಣಿಗೆಗಳು ಕಂಡಿರ್ತೀರಿ. ಹೇಳಿ, ಒಟ್ಟಾರೆ ಒಂದು ಸಾರಾಂಶವನ್ನು ನಮ್ಮ ಶ್ರೋತೃಗಳಿಗೆ ಹೇಗೆ ಮಂಡಿಸ್ತೀರಿ? ಕಷ್ಟ ಅನ್ನೋದು ಎಲ್ರಿಗೂ ಬರ್ತದೆ ಸರ್. ನನಗೂ ಕಷ್ಟ ತುಂಬ ಸಣ್ಣದ್ರಲ್ಲಿ ತುಂಬ ಓದಿದ್ರು, ಎಲ್ಲೆಲ್ಲೋದ್ರು ಯಾರವ್ರ ಮನೆಯಲ್ಲಿ ಬೆಳೆದು ಊಟ ಮಾಡಿಕೊಂಡು ಕೆಲಸ ಕಲ್ತ್ಕೊಂಡು ಅವ್ರ ಜೊತೆ ಮಾತಾಡ್ಲಿಕ್ಕೂ ನಿಲ್ಲಿಕ್ಕೂ ಕೂರ್ಲಿಕ್ಕೂ ಮತ್ತು ಅವ್ರನ್ನ ನಾನು ಪರಿಚಯ ಮಾಡಿಕೊಂಡು ದೊಡ್ಡವರು ಸಣ್ಣವರು ಅನ್ನೋದೇ ಸಾಧಾರಣ ಜನ ಎಲ್ಲ ನನಗೆ ಗೊತ್ತು. ನಾನು ದೊಡ್ಡ ಶ್ರೀಮಂತಿಕೆ ಜನ ಎಲ್ಲ ಇದ್ರು ನನಗೆ ದೊಡ್ಡವ್ರ ಪರಿಚಯ ಎಲ್ಲ ಇದೆ. ಹಾಗೆ ಎಲ್ಲರ ಜೊತೆ ಬೆಳೆದೆ ಚೆನ್ನಾಗಿ. ನನಗೆ ಸ್ವಂತ ನಮ್ಮ ಮನೆಯಲ್ಲಿ ಬಂದ್ಕೊಂಡು ನಮ್ಮ ಸ್ವಂತ ಜಾಗದಲ್ಲೇ ಮನೆ ಕಟ್ಕೊಂಡು ಮಕ್ಕಳು ಸಾಕೊಂಡು ಚೆನ್ನಾಗಿ ಗದ್ದೆ, ಆವಾಗ ಗದ್ದೆನೇ ನಡ್ತೀವಿ, ತೋಟ ಏನಿತ್ತಿಲ್ಲ. ಹೊಟ್ಟೆಗೆ ಅನ್ನಕ್ಕಾಗಿ ಎಲ್ಲೆಲ್ಲ ಯಾರಾದ್ರು ಗದ್ದೆ ಸಹ ಹೊರ ಮಾಡ್ತಿದ್ವು ನಾವು. ದನಗಳು ಇದ್ದು ನಾನು ನನ್ನ ಹೆಂಡತಿ ಎಲ್ಲ ಮನೆ ಕೂಲಿ ಮಾಡ್ದಂಗೆ ಮನೆ ಹೋಗಿ ಕೆಲಸ ಮಾಡೋದು. ನನಗೆ 2 ಹುಡುಗರು.
ಒಬ್ಬ ಮಗ ಬ್ಯಾಂಗ್ಳೂರಿನಲ್ಲಿದ್ದಾನೆ. ಹೊಟ್ಟೆಪಾಡಿಗಾಗಿ ಇಲ್ಲಿ ಸಣ್ಣ ಆಸ್ತಿ, ಅಲ್ಲಿ ಹೋದ ಹೆಂಡತಿ ಮಕ್ಕಳೆಲ್ಲ ಅಲ್ಲೇ ಇದ್ದಾರೆ. ಸೊಸೆನೂ ಅಲ್ಲಿ ಮಿಷಿನಲ್ಲಿ ಇಟ್ಕೊಂಡು 5-6 ಜನ ಕೆಲಸಕ್ಕೆ ಇಟ್ಕೊಂಡು ಕೆಲಸ ಮಾಡ್ತಾಳೆ, ಲೇಡೀಸ್ ಕೆಲಸ. ಮತ್ತು ಮಗನೂ ಯಾವುದೂ HCL ಕೆಲಸ ಮಾಡ್ತಾನೆ. 2 ಮಕ್ಕಳಿದ್ದಾರೆ ಮಗನಿಗೆ. ಒಬ್ಬ ಫಸ್ಟ್ ಇಯರ್ BCom ಮಾಡ್ತಾ ಇದ್ದಾನೆ, ಇನ್ನೊಬ್ಬ ಈ ವರ್ಷ 10th. ಹಂಗೆ ಇನ್ನೊಬ್ಬ ಮನೇಲಿದ್ದಾನೆ ಹುಡುಗ. ನಾವು ಚೆನ್ನಾಗಿದ್ದೀವಿ ಸರ್, ಏನು ತೊಂದರೆ ಇಲ್ಲ. ನಾವು ದೊಡ್ಡದಾಗಿ ಬೆಳಿಬೇಕು, ದೊಡ್ಡದಾಗಿ ಬದುಕಬೇಕು ಅಂತೇನಿಲ್ಲ. ಸಣ್ಣದಾಗಿದ್ರು ನೆಮ್ಮದಿಯಾಗಿದ್ದೀವಿ, ಏನು ತೊಂದರೆ ಇಲ್ಲ, ಯಾರು ಹಂಗಾಟೆ ಇಲ್ಲದೆ. ಈಗಿದ್ರೆ ಸಾಕು, ಹೋಗೋಗೇನು ಹೊತ್ಕೊಂಡು ಹೋಗೋದಿಲ್ಲ, ಬರೋಗ ತಂದಿದ್ದಿಲ್ಲ. ಎಷ್ಟಿದ್ರೂ ಸಾಲದಲ್ಲಿ ನಮಗೆ ಆಸೆ ಮುಗಿದಿಲ್ಲ. 2 ಹಸುಗಳಿದ್ದಾವೆ, ಹಾಲು ಕರಿತೀವಿ, ಹಾಲು ಕುಡಿತೀವಿ. ಹಾಲು ಮೊಸರು ಬೆಣ್ಣೆ ಅಂದರೆ ನಮ್ಮ ಲೈಫ್ನಲ್ಲಿ ಅದರಲ್ಲಿ ಸ್ನಾನ ಮಾಡಿದ ಲೆಕ್ಕದಲ್ಲಿ ಇದ್ವಿ. ಆದರೆ ನಮಗೇನು ಅಷ್ಟು ದೊಡ್ಡದಾಗಿ ಏನು ಆಗಲಿಲ್ಲ. ನಮ್ಮ ಶರೀರ ಮಾಮೂಲಿಯಾಗಿದೆ ಅಷ್ಟೇ. ಚೆನ್ನಾಗಿದ್ದೀವಿ ಸರ್. ಹಂದಿ ಸಾಕ್ತೀವಿ, ವರ್ಷಕ್ಕೊಂದು ಹಂದಿ ಮಾರ್ತೀವಿ. ಮೊನ್ನೆ ಕಲಿಮರ್ತಕ್ಕೊಂದು ಹಬ್ಬಕ್ಕೊಂದು ಹಂದಿ ಹೊಡೆದು 160 kg ಆಯಿತು. ಹಂಗೆ 175 kgವರೆಗೆ ಹಂದಿ ಬೆಳೆಸಿದ್ದೀವಿ ಒಂದು ವರ್ಷ 2 ತಿಂಗಳಲ್ಲಿ. ಮತ್ತು ಇಲ್ಲಿ ಕೋಳಿಗಳೇ ಸಾಕಾಕಿಲ್ಲ. ಮೊದಲು ಸಾಕ್ತಿದ್ದು ನಾಡು ಕೋಳಿಗಳೆಲ್ಲ. ಇಲ್ಲಿ ಪಕ್ಕದಲ್ಲೆಲ್ಲರದು ಮನೆ ಸುತ್ತು ಬೇರೆಯವರು ತೋಟ ಇದೆ, ಅಲ್ಲಿ ಹೋಗಿ ಕೆರಿತೇವೆ. ಮತ್ತು ಎಲ್ಲರೂ ಜಗಳ ಮಾಡ್ತಾರೆ. ಅದಕ್ಕೆ ಕೋಳಿ ಸಾಕೋದೇ ಬಿಟ್ಬಿಟ್ಟು ಬೇಡ ಅಂತ. ಮಾತು ಕೇಳಬೇಕು, ಬೆಳಗ್ಗೆ ಸಾಯಂಕಾಲ ಕೋಳಿಗೆ ಹಾಕಿ ಒಂದು ಸಲ ಬರೋದು ಮಾತು ಕೇಳೋದು ಅಂತೇಳಿ ಕೋಳಿ ಸಾಕೋದು ಬಿಟ್ಟು ಚೆನ್ನಾಗಿದ್ದೀವಿ ಸರ್, ತೊಂದರೆ ಇಲ್ಲ. 3 ಎಕರೆ ಗದ್ದೆ ಇದೆ. ಬೆಟ್ಟದಲ್ಲಿ ಸ್ವಲ್ಪ ಗದ್ದೆ ಇತ್ತು ನನಗೆ. ಬೆಟ್ಟದಲ್ಲಿ ಉಂಟು ಈಗಲೂ. ನಮ್ಮ ಅಪ್ಪ ದರಖಾಸ್ತು ಮಾಡಿದ ಜಾಗ ಪೈಸರಿದು. ಅಲ್ಲಿ ನಾವೊಂದು 10-17 ವರ್ಷ ಗದ್ದೆ ನಟ್ಟು. ಆನೆಗಳ ಕಾಟ. 1-2 ವರ್ಷ ಬೆಳೆ ಹಣ್ಣು ಕುಯ್ಲಿಗೆ ಬಂದು 4 ಜನ ಕರ್ಕೊಂಡು ಕುಯ್ಲಿಗೆ ಹೋಗಿ ನೋಡುವಾಗ ಆನೆ ಎಲ್ಲ ಹೊಡೆದಾಗ್ಬಿಟ್ಟಿತ್ತು. ಆ ಥರ ಪರಿಸ್ಥಿತಿ. ಮತ್ತೆ ಕಾಡಹಂದಿ ಬರೋದು, ಮತ್ತೆ ಇದೆಲ್ಲ ಆಗ್ಬಿಟ್ಟು ತೊಂದರೆ ಆಯ್ತು. ಕಷ್ಟ ಅಂತ ಬಿಟ್ಬಿಟ್ಟು ಇನ್ನು ನೋಡ್ಬೇಕು, ಇನ್ನು ಮುಂದೆ ಅದನ್ನ ತೋಟ ಗಿಟ ಮಾಡೋದು ಏನಾದ್ರು ಮಾಡ್ಬೇಕು ಸರ್. ತಾವು ಹೇಳಿದಂಗೆ ಇರೋದ್ರಲ್ಲೇ ನೆಮ್ಮದಿಯಾಗಿ ಜೀವನ ಮಾಡೋದನ್ನ ಕಲಿಬೇಕು. 82ನೇ ವಯಸ್ಸಿನಲ್ಲಿ ತಮ್ಮ ಚಟುವಟಿಕೆಗಳು ಹೇಗೆ ನಡೀತದವೆ? ಪ್ರತಿನಿತ್ಯ ಏನೇನು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತದ್ರಿ? ಮಗ ಎಲ್ಲ ಬೇರೆ 5 ಗಂಟೆಗೆಲ್ಲ ಹೇಳ್ತಾನೆ. ಎದ್ದೇಳ್ಬಿಟ್ಟು ಮನೆಗೆಲ್ಲ ಗುಡಿಸ್ಬಿಟ್ಟು ದೇವ್ರಿಗೆ ದೀಪ ಎಲ್ಲ ಇಟ್ಟು ಕಾಪಿಗೆಲ್ಲ ಇಟ್ಟಾದ್ಮೇಲೆ ನನ್ನ ಹೆಂಡತಿದು ಮನೆ ನಿತ್ಯ ಕೆಲಸ ಮಾಡ್ಕೊಳ್ತಾರೆ. ಮತ್ತೆ ನಾನು ಅವರಲ್ಲಿ ಎದ್ಮೇಲೆ ಸ್ವಲ್ಪ ಲೈಟಾಗಿ ಹೇಳೋದು, ಒಂದು 6 ಗಂಟೆಗೆ ಎದ್ಬಿಟ್ಟು ಮುಖ ತೊಳ್ಕೊಂಡು ಕಾಫಿ ಕುಡೋದು. ಕಾಫಿ ಸ್ವಲ್ಪ ಕುಡಿಯೋಲ್ಲ ಕಡಿಮೆ. ನಾನು ಕಾಫಿ ಕುಡಿದು ಗದ್ದೆಗೆ ಹೋಗ್ತೀನಿ. ಹೋಗ್ಬಿಟ್ಟು ಹಸುಗೆ ಹುಲ್ಲು ಕಟ್ಟು ಹುಲ್ಲೆಲ್ಲ ಹೊತ್ಕೊಂಡು ಹಾಕ್ತೀನಿ ಕೊಯ್ದು. ಮತ್ತೆ ಅಷ್ಟೊತ್ತಿಗೆ ರೊಟ್ಟಿ ಗಿಟ್ಟಿ ಆಗಿರ್ತದೆ, ಎಲ್ಲ ನಾಷ್ಟ ಎಲ್ಲ ಮಾಡಿಕೊಂಡು ಅವ್ನು ಕೆಲ್ಸಕ್ಕೆ ಹೋಗ್ತಾನೆ. ನಾನು ಹಸನ್ ತಗೊಂಡೋಗಿ ಅಲ್ಲಿ ಗದ್ದೆಯಲ್ಲಿ ಕಟ್ತೀನಿ, ಪಾಳು ಗದ್ದೆಗಳಿದ್ದಾವೆ. ಅಲ್ಲಿಂದ ಬಂದ್ಬಿಟ್ಟು ನಾನೇ ಒಂದೊಂದ್ಸಲ ಕೊಟ್ಟಿಗೆ ಸಗಣಿಯಲ್ಲಿ ತೆಗಿತೀನಿ. ಹೆಂಡತಿಗೆ ಹುಷಾರಿದ್ರೆ ಹೆಂಡತಿ ತೆಗಿತಾರೆ, ಇಲ್ಲಾಂದ್ರೆ ನಾನೇ ತೆಗಿತೀನಿ. ತೆಗೆದ್ಬಿಟ್ಟು ಮತ್ತೆ ಸೊಪ್ಪೆಲ್ಲ ತಂದು ಹಾಕ್ತೀನಿ ಕೊಟ್ಟಿಗೆಗೆ. ಮತ್ತೆ ಇನ್ನು ಹೋಗ್ಬಿಟ್ಟು ಇಲ್ಲಿ ಗ್ರಂಥಾಲಯ ಐತೆ, ಅಲ್ಲಿ ಸ್ವಲ್ಪ ಪೇಪರಲ್ಲಿ ಓದ್ಕೋತೀನಿ. ಅಂದ್ಬಿಟ್ಟು ಮತ್ತೆ ಮಾಮೂಲಿ ಕೆಲಸನೇ, ದನ ಹೊಡ್ಕೊಂಡು ಕೂಡೋದು ಇದೆಲ್ಲ ಮಾಡ್ತೀನಿ. ಮಗ ಮನೆ ಕೆಲಸ ಎಲ್ಲ ಮಾಡ್ತಾನೆ. ಮತ್ತೆ ಬೇರೆ ಗದ್ದೆ ಕೆಲಸ ಉಳೋದು ಮಾಡೋದು ಅದೆಲ್ಲ ಹೋಗಿಲ್ಲ ನಾನು. ನಾಟಿಗೆ ಕಳೆಗಳ ಕೀಳಕ್ಕೆಲ್ಲ ಹೋಗೋದಿಲ್ಲ. ಚೆನ್ನಾಗಿದ್ದೀವಿ ಸರ್, ತೊಂದರೆ ಇಲ್ಲ. ಕಳೆ ಕೀಳ್ಲಿಕ್ಕೂ ಏನು ತೊಂದರೆ ಇಲ್ಲ. ಆದ್ರೂ ವಯಸ್ಸಿಗೆ ತಕ್ಕಂತೆ ಏನೇನೋ ಬದಲಾವಣೆಗಳು ಮನಸ್ಸಿನಲ್ಲಿ, ಇದು ಬೇಡ, ಇದು ಬೇಕು, ಇದು ಬೇಡ, ಇದು ಬೇಕು ಅನ್ನೋ ತರ ಆಗ್ತಾ ಇರತ್ತಲ್ವಾ? ಹೌದು ಸರ್, ಹೌದು ಬೇಕಾ ಇಲ್ಲ. ನನಗೆ ಸ್ವಲ್ಪ ಬಕ್ಕೊಂಡು ಕಳೆ ಎಲ್ಲ ಕಿತ್ತರೆ ಸೊಂಟ ಹಿಡ್ಕೊತದೆ, ಮತ್ತೆ ನಡಿಯಕ್ಕೆ ಹಾಕಿಲ್ಲ, ಆ ಥರ ಆಗ್ಬಿಡ್ತದೆ. ಅದಕ್ಕಾಗಿ ಬಕ್ಕೊಂಡು ಕಳೆ ತೆಗೆದು ನಾಟಿ ಇದೆಲ್ಲ ಸ್ವಲ್ಪ ಕಷ್ಟ ನನಗೆ. ಊಟೋಪಚಾರದ್ದು ಹೇಗಿದೆ? ನೀವೆಲ್ಲ ಈಗ ಒಳ್ಳೆ ಪ್ರಾಯದಲ್ಲಿದ್ದಾಗ ಏನೇನು ಸೇವನೆ ಮಾಡ್ತಾ ಇದ್ರಿ? ಈಗ ಏನು ತೊಂದರೆ ಇಲ್ಲ ಸರ್, ಅವಾಗಲೂ ಚೆನ್ನಾಗಿ ಊಟ ಮಾಡಿದ್ದೀವಿ. ಹಾಲು ಮೊಸರು ಬೆಣ್ಣೆ ಏನು ತೊಂದರೆ ಇತ್ತಿಲ್ಲ, ಮಾಂಸ ಮಿಡಿ ಎಲ್ಲ ಇದ್ದು. ಮತ್ತೆ ಇವಾಗಲೂ ಅದೇ ಥರ ತೊಂದರೆ ಇಲ್ಲ, ಊಟಕ್ಕೇನು ತೊಂದರೆ ಇಲ್ಲ, ಚೆನ್ನಾಗಿದ್ದೀವಿ. ಏನು ತೊಂದರೆ ಇಲ್ಲ ಸರ್. ಒಟ್ಟಾರೆ ತಿಂದದ್ದು ಕರಗಬೇಕು, ಅರಗಬೇಕಲ್ವಾ? ಹೌದು ಹೌದು ಸರ್, ಹೌದು. ಊಟ ಮಾಡಿದ್ದು ಅರಗಬೇಕು, ಆ ಥರ ತೊಂದರೆ ಇಲ್ಲ. ಅದೇ ಥರ ಕೆಲಸನೂ ಮಾಡ್ತೀವಿ. ಮಧ್ಯಾಹ್ನ ಊಟ ಮಾಡ್ತೀನಿ. 4 ಗಂಟೆ ತಿಂಡಿಯನ್ನು ಮಾಡೋದು ಅಭ್ಯಾಸ ಬರೀ ಕಡಿಮೆ. ಒಂದು ಗ್ಲಾಸ್ ಕಾಫಿ ಕುಡಿತೀವಿ, ಬಿಸ್ಕೆಟ್ ಎಲ್ಲ ತಿಂದ್ಕೊಂಡು. ಸಾಯಂಕಾಲ ಊಟ. ರಾತ್ರಿ ಇಲ್ಲೇ ಟಿವಿ ಇದ್ರೆ ನೋಡ್ತೀವಿ, ಕರೆಂಟ್ ಇದ್ರೆ. ಇಲ್ಲಾಂದರೆ ರೇಡಿಯೋ ಕೇಳ್ಕೊಂಡು ರೇಡಿಯೋ ನ್ಯೂಸ್ ಎಲ್ಲ ಮುಗಿದ್ಮೇಲೆ ಇನ್ನು ಮಲಗದೆ ಸರ್. ಪತ್ರಿಕೆಗಳು ಪುಸ್ತಕಗಳನ್ನು ಓದುವ ಅಭ್ಯಾಸ ಇಟ್ಕೊಂಡಿದ್ರೆ ಈಗಲೂ ಅಲ್ವಾ? ಹೌದು ಸರ್, ನನಗೆ ತುಂಬ ಅಭ್ಯಾಸ ಅದು. ಹೋಗಿ ಪೇಪರ್ ಓದ್ಕೊಂಡು ಅಲ್ಲಿಂದ ಯಾವುದಾದ್ರು ಗ್ರಂಥಾಲಯದಿಂದ ಪುಸ್ತಕಗಳು, ಚರಿತ್ರೆ ಕಥೆ, ಮಹಾಭಾರತ ಅವೆಲ್ಲ ತಂದು ಓದ್ಬಿಟ್ಟು ವಾಪಸ್ ಕೊಡೋದು ಸರ್. ಮತ್ತು ಪೂಮಾಲೆ ಪೇಪರ್ ತರಿಸ್ತೀನಿ. ಪೂಮಾಲೆ ಪೇಪರ್ಗೆ ನನ್ನದೇ ಸ್ವಂತ ರಚನೆಯಿಂದ ಹಾಡೆಲ್ಲ ಬರಿತಿದ್ದೀನಿ. ಚೆನ್ನಾಗಿದ್ದೀನಿ ಸರ್, ತಂದಿಲ್ಲ. ಕಣ್ಣು ದೃಷ್ಟಿ ಸ್ವಲ್ಪ ಕಡಿಮೆ ಇದೆ, ಆದರೆ ಓದಲಿಕ್ಕೆ ಗ್ಲಾಸ್ ಎಲ್ಲ ಹಾಕೊಳ್ತೀನಿ. ಚೆನ್ನಾಗಿದ್ದೀನಿ ಸರ್. ಹಳ್ಳಿ ಜೀವನದ ಬಗ್ಗೆ ಏನೇ ಹೇಳಲಿಕ್ಕೆ ಇಷ್ಟಪಡ್ತೀರಿ ಚಿನ್ನಪ್ಪನವ್ರೆ? ಹಳ್ಳಿ ಜೀವನ ಒಳ್ಳೆ ಸರ್, ಯಾಕಂದರೆ ಯಾರ್ದು ಒಂದು ಹಂಗಾಟ ಇಲ್ಲ. ಹಳ್ಳಿಲಿ ಅಂದರೆ ಯಾವುದು ಒಂದು ಹೊಗೆಗೆ ಸಮಸ್ಯೆ ಇಲ್ಲ, ನೀರಿನ ಸಮಸ್ಯೆ ಇಲ್ಲ ನಮಗೆ. ಯಾವುದಕ್ಕೂ ನೀರಿನ ಸಮಸ್ಯೆ ಯಾವ ಥರದಲ್ಲೂ ಇಲ್ಲ ನಮಗೆ. ಮತ್ತು ಪೇಟೆಲಾದರೆ ಏನೇನೋ ಸದ್ದುಗಳು, ಅಲ್ಲಿ ಹೊಗೆಗಳು, ಮತ್ತು ಧೂಳು ಇಲ್ಲೂ ಇರ್ತದೆ. ಏನಿದ್ರು ಇಲ್ಲಿ ಗಾಳಿ, ಮತ್ತು ಯಾವುದಕ್ಕೂ ಗಾಳಿ ಒಳ್ಳೆ ಸುಭದ್ರ ಗಾಳಿ ಬರ್ತದೆ. ಚೆನ್ನಾಗಿದ್ದೀವಿ, ಯಾವ ತೊಂದರೆ ಇಲ್ಲ ಸರ್. ಇಲ್ಲಿ ಹಳ್ಳಿನೇ ಒಳ್ಳೇದು ಅಂತ ನನ್ನ ಅಂದಾಜು. ಎಲ್ಲಾದರೆ ಟೌನಲ್ಲಿ ಒಂದು ಸೀಬೆಕಾಯಿ ತಿನ್ಬೇಕಾದ್ರೆ ಒಂದು 10 ರೂಪಾಯಿ ಕೊಡಬೇಕು. ಈಗ ನಮ್ಮಲ್ಲಿ ಮನೆ ಸುತ್ತು ಬೇಕಾದಷ್ಟು ಹಣ್ಣುಗಳು ಇದ್ದಾವೆ, ಪಕ್ಷಿಗಳು ತಿಂದೇ ಹೋಯ್ತವೆ. ಪಪ್ಪಾಯಿ, ಜಾಮುನೇರಳೆ, ಮತ್ತು ಸೀಬೆಕಾಯಿ, ಬಟ್ರ್ ಪೊಟ್ಟು, ಏನು ಕಿತ್ಲೆ ಹಣ್ಣು ಎಲ್ಲ ಬಿದ್ದೇ ಹೋಯ್ತವೆ. ನಮ್ಮಲ್ಲಿ ತಿನ್ನೋದೆಲ್ಲ ಉಪಯೋಗಿಸೋದಿಲ್ಲ, ಅಷ್ಟೆಲ್ಲ ಇದಾಗಿ ಹೋಗ್ಬಿಡ್ತದೆ. ಪೇಟೆಲಾದರೆ ಅವಕ್ಕೆಲ್ಲ ದುಡ್ಡು ಕೊಡಬೇಕು.
ಇಲ್ಲಿ ಅದು ಯಾವುದು ದುಡ್ಡು ಕೊಡ್ಬೇಕಂತಲೇ ಹಳ್ಳಿ ಜೀವನನೇ ಒಳ್ಳೆ ಸರ್. 82ನೇ ವಯಸ್ಸಿನವರೆಗೆ ಎಷ್ಟು ಸಾರಿ ಆಸ್ಪತ್ರೆಗೆ ಹೋಗಿ ಬಂದಂಗಾಯ್ತು? ಆಸ್ಪತ್ರೆಗೆ ಸುಮಾರು ಸಲ ಹೋಗಿದ್ದೀನಿ ಸರ್. ನನಗೆ ಅಂದರೆ 2 ವರ್ಷ ಬಿಡದೆ ಟೈಫಾಯ್ಡ್ ಆಗಿಬಿಡ್ತು. 65ರಲ್ಲಿ 66ರಲ್ಲೆಲ್ಲ ಟೈಫಾಯ್ಡು. ನಮ್ಮ ಮದುವೆ ಆಗಲಿ ಮೊದಲೇ ಆವಾಗ ಟೈಫಾಯ್ಡ್ ಆಗಿ ಸ್ವಲ್ಪ ಜೋರಾಗಿತ್ತು ಕಾಯಿಲೆ. ಆವಾಗ ಟೈಲರ್ ಕೆಲಸ ಮಾಡ್ತಿದ್ದೆ. ಒಂದು 6 ತಿಂಗಳು 1 ವರ್ಷ ಎಲ್ಲ ಕೆಲಸ ಬಿಟ್ಬಿಟ್ಟಿದ್ದೆ. ನಂತರ ಅದೇನಾಗಲಿಲ್ಲ. ಮತ್ತೆ ಒಂದು ಸಲ ಪೈಲ್ಸ್ ಬಂತು, ಅದರಲ್ಲೂ ಒಂದು ಆಪ್ರೇಷನ್ ಮಾಡಿಕೊಂಡೆ. ಅದ್ರ ಮೇಲೆ ನನಗೆ ಅಷ್ಟು ದೊಡ್ಡ ಕಾಯಿಲೆ ಏನು ಬಂದಿಲ್ಲ ಸರ್, ಚೆನ್ನಾಗಿದ್ದೀನಿ. ಸಕ್ಕರೆ ಕಾಯಿಲೆ, ರಕ್ತದೊತ್ತಡ ಇದೆಲ್ಲ ಅದೇನಿಲ್ಲ ಸರ್. ಸಕ್ಕರೆ ಕಾಯಿಲೆ, ರಕ್ತದೊತ್ತಡ ಯಾವುದೂ ಇಲ್ಲ ಸರ್ ನನಗೆ. ದೇವರದಿಂದ ಪರೀಕ್ಷೆ ಮಾಡ್ತಾ ಇರ್ತೀನಿ, ಆಸ್ಪತ್ರೆಗೆ ಹೋಗ್ತಾ ಇರ್ತೀನಿ. ಸ್ವಲ್ಪ ಅಲರ್ಜಿ ಅದು ಇರ್ತದೆ, ಮತ್ತೆ ಇನ್ನೇನು ಇಲ್ಲ ಸರ್. ಸುಖವಾಗಿ ನಿದ್ದೆ ಬರುತ್ತಾ? ಚೆನ್ನಾಗಿ ನಿದ್ದೆ ಬರ್ತದೆ ಸರ್ ನನಗೆ. 8 ಗಂಟೆಗೆ ಮಲಗಿದ್ರೆ ರಾತ್ರಿ 1-2 ಸಲ ಅಂತ ಮಾಡ್ಲಿಕ್ಕೆ ಹೋಗ್ತೀನಿ. ಮತ್ತೆ ಏನು ತೊಂದರೆ ಇಲ್ಲ ಸರ್, ಚೆನ್ನಾಗಿರ್ತೀನಿ. ಬೆಳಿಗ್ಗೆ 6 ಗಂಟೆವರೆಗೆ ಆರಾಮಾಗಿ ನಿದ್ರೆ ಮಾಡ್ತೀನಿ. 65-70 ಆದಮೇಲೆ ಎಷ್ಟೋ ಜನ ನಿದ್ದೆ ಸರಿ ಬರೋದಿಲ್ಲ ಅಂತ ಅನ್ಕೊಂಡು ಅದರಲ್ಲೇ ಕೊರಗೆ ಬಿಡ್ತಾರೆ. ಇನ್ನು ದೈಹಿಕವಾಗಿ ಶ್ರಮ ಪಡೋಕ್ಕಾಗೋದಿಲ್ಲ, ಅಂದ್ಕೊಂಡಂಗೆ ತಿನ್ನೋಕ್ಕಾಗಲ್ಲ, ಆಮೇಲೆ ಅಂದ್ಕೊಂಡಂಗೆ ಓಡಾಡೋಕ್ಕಾಗಲ್ಲ. ಅದರಲ್ಲೇ ಒಂಥರ ಸುಸ್ತಾಗಿ ಹೋಗ್ಬಿಡ್ತಾರೆ, ಒಂಥರ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ಬಿಡ್ತಾರಲ್ವಾ? ಹೌದು ಸರ್. ಅದೇನು ಒಬ್ಬೊಬ್ಬರಿಗೆ ಅವರು ಶರೀರದ ಲಕ್ಷಣ ಏನೋ ಗೊತ್ತಾಗೋದಿಲ್ಲ. ಒಬ್ಬರು ಏನಾದರೂ ಹಳೆ ಯೋಚನೆ ಮಾಡಿಕೊಂಡು ಅವ್ರಿಗೆ ಏನಾದರೂ ಬೇಜಾರು ಇರ್ತದೆ ಮನಸ್ಸಿನಲ್ಲಿ, ಯಾವುದಾದ್ರೂ ಒಂದು ಅದೇ ವಯಸ್ಸಿನಲ್ಲಿ ತಲೆ ಕೆಡಿಸ್ಕೋತಾರೆ. ನಮಗೆ ದೇವರಲ್ಲಿದೆ ಅಂಥದ್ದೇನಿಲ್ಲ ಸರ್. ನಾವು ಚೆನ್ನಾಗಿದ್ದೀವಿ. ಏನು ಇಂಥ ದೊಡ್ಡ ಶ್ರೀಮಂತಿಕೆ ಆಗಬೇಕಂತ ಆಸೆನೇ ಇಲ್ಲ. ಇನ್ನೆಂಥದ್ದು ಸುಮ್ಮನೆ ನಮ್ಮ ಪೂರ್ತಿಗೆ ನಾವು ಕೆಲಸ ಮಾಡ್ತಾ ಇದ್ದಿರ್ತೀವಿ. ಕೃಷಿ ಆಗಲಿ, ಹಳ್ಳಿ ಜೀವನ ಆಗಲಿ, ಅಥವಾ ಬೇರೆ ವೃತ್ತಿ ಆಗಲಿ, ನಾವು ದುಡ್ದಂತೆ ದುಡ್ಡು ಅಥವಾ ಬೆಳವಣಿಗೆ ದುಡಿಲಿಲ್ವಾ ಅಷ್ಟಕ್ಕಷ್ಟೇ. ಅದರಲ್ಲೂ ವಿಶೇಷವಾಗಿ ಗ್ರಾಮೀಣರ ಬದುಕಂತಂದ್ರೆ ನೀವು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬೆಳವಣಿಗೆ ಆಗ್ತೀರಿ. ಏನಂತೀರಿ? ಹೌದು ಸರ್. ನಾವು ಕೆಲಸ ಮಾಡಿದ್ರೆ ದುಡ್ಡು, ಕೆಲಸ ಮಾಡದಿದ್ರೆ ಯಾವುದು ದುಡ್ಡು ಸಿಕ್ಕೋದಿಲ್ಲ. ಆದರೆ ಹಳ್ಳೀಲಿ ನಮ್ಮ ಸ್ವಂತ ಕೆಲಸ, ನಾವು ಯಾರ್ದು ಹಂಗರಟೆ ಇಲ್ಲದೆ ಕೆಲಸ ಮಾಡೋದು. ನಮ್ಮ ತೋಟದಲ್ಲೂ ನಮ್ಮ ಸ್ವಂತ ಕೆಲಸನ ನಾವು ಮಾಡಿದ್ರೆ ನಮಗೆ ದುಡ್ಡು ಅವತ್ತೇ ಸಿಕ್ಕೋಕ್ಕಿಲ್ಲ. ಕೂಲಿ ಮಾಡಿದ್ರೆ ಸಾಹುಕಾರಗಳು ಅವತ್ತೇ ಕೊಡ್ಬೋದು. ಆದರೆ ನಮಗೆ ಕೂಲಿ ನಮ್ಮ ಕೆಲಸ ಮಾಡಿದ್ರೆ ಮನೆ ಕೆಲಸ, ನಮ್ಮ ಫಸಲಿನ ಕೆಲಸ ಸ್ವಲ್ಪ ಲೇಟ್ ಆಗ್ಬೋದು. ಒಂದು 6 ತಿಂಗಳು 1 ತಿಂಗಳು ನಮ್ಮದು ಬೇಸಾಯ ಅಲ್ವಾ, ಹಂಗೆ ಸ್ವಲ್ಪ ದುಡ್ಡು ಸಿಕ್ಕೋದು ಕಷ್ಟ, ಬೇಗನೆ ಸಿಕ್ಕೋಕ್ಕಿಲ್ಲ. ಸಂಬಳ ಸಿಕ್ಕೋರು ಅಂದರೆ ತಿಂಗಳಿಗೆ ಒಂದ್ಸಲ ಸಂಬಳ ಸಿಗ್ತದೆ, ಅದು ಅವ್ರದ್ದು ಅದೊಂಥರ ಖುಷಿ ಪಡ್ತಾರೆ. ನಮಗೆ ವರ್ಷಕ್ಕೊಂದ್ಸಲ ದುಡ್ಡು ಯಾವುದು ಅವರು ಬೆಳೆಸಿದ್ರೆ ಮಾರಿದ್ರೆ ದುಡ್ಡು. ಅದು ಸಹ ತೊಂದರೆ ಇಲ್ಲ, ಚೆನ್ನಾಗಿದೆ ಕೆಲಸ. ನಮ್ಮ ಕೆಲಸ ನಾವು ಮಾಡಿದ್ರೆ ನಮಗೆ ಚೆನ್ನಾಗಿ ಬದುಕ್ಬೋದು ಸರ್. ತರಕಾರಿ ಮಾಡ್ತೀವಿ, ನಾವು ತರಕಾರಿ ಮಾರ್ತೀವಿ. ನಮಗಿರೋ ತರಕಾರಿ ಹೆಚ್ಚಿನ ಅಂಶ. ಈಗ ಸ್ವಲ್ಪ ತರಕಾರಿ ಇಲ್ಲ, ನಾವು ಬೆಲೆ ಕ್ರಯ ಕೊಟ್ಟು ತರ್ತೀವಿ. ಇಲ್ಲಾಂದರೆ ನಾವು ಮೊದಲೆಲ್ಲ ಮಕ್ಕಳೆಲ್ಲ ಸಣ್ಣದಿರುವಾಗ ಜೀಪ್ನಲ್ಲೇ ತಗೊಂಡೋಗ್ತಿದ್ವಿ ಲೋಡ್ಗಟ್ಟಲೆ. ಟೊಮೆಟೊ ಎಲ್ಲ ಮಡಿಕೇರಿಗೆ ನಾವು ಮೊದಲು 50 ವರ್ಷ ಆಯಿತು. ಆವಾಗ ಒಂದು ಸಲ ಕಾಲರ ರೋಗ ಬಂತು. ಆ ಟೈಮಲ್ಲೆಲ್ಲ ನಾವು ಟೊಮೆಟೊ ಇಲ್ಲಿಂದ ಯಾವುದೋ ಒಂದು ಬಸ್ ಬರ್ತಿತ್ತು ಮಧ್ಯಾಹ್ನ, ಜೈವಿಕ ಬಸ್ ಯಾವುದು, ಅದರಲ್ಲಿ ಕುಕ್ಕೆಲಿ ತಗೊಂಡೋಗಿ ಮಾರು ಬರ್ತಿದ್ವು. ತರಕಾರಿ ಎಲ್ಲ ಚೆನ್ನಾಗಿ ಬೆಳೆಸ್ತಿದ್ವಿ ನಾವು. ಈಗಲೂ ಬೆಳೆಸ್ತೀವಿ. ಈಗ ಮಗ ಬೆಳೆಸ್ತಾನೆ. ಕಳೆದ ವರ್ಷ ಆಚೆ ವರ್ಷ ಎಲ್ಲ ಇತ್ತು. ಇವಾಗ ಆಗೋದಿಲ್ಲ ನಮ್ಮಲ್ಲಿ. ತರಕಾರಿಗಿಂತ ಒಂದು ಗದ್ದೆ ಎಲ್ಲ ಬಿಟ್ಕೋತೀವಿ. ಇನ್ನೊಂದು ಸ್ವಲ್ಪ ಬೇಸಿಲು ಆದಮೇಲೆ ಅಕ್ಟೋಬರ್ ಕಳೆದ್ಮೇಲೆ ತರಕಾರಿ ಹಾಕ್ತೀವಿ ಸರ್. ನಿಮ್ಮ ಜೀವನದ ಪರಿಚಯವನ್ನು ಮಾಡಿಕೊಟ್ರಿ ಚಿನ್ನಪ್ಪನವರೇ, ತಮಗೆ ಧನ್ಯವಾದಗಳು. ನಮಸ್ಕಾರ. ಆಯ್ತು ಸರ್, ನಮಸ್ಕಾರ. ನಿಮಗೂ ಧನ್ಯವಾದ ಸರ್. ಬಂದುಬಿಟ್ಟು ನಮ್ಮನ್ನ ಇಲ್ಲಿ ಇದಕ್ಕೆ ಮಾತಾಡಿಸ್ಕೊಂಡು ನಮ್ಮನ್ನ ಇದು ಮಾಡಿದಿರಲ್ಲ, ನಿಮಗೆ ತುಂಬ ಸಂತೋಷ ಆಯಿತು. ನಿಮಗೂ ಸಹ ಧನ್ಯವಾದಗಳು ಸರ್. ಕೆಳಗರೆ ಸೋಮವಾರಪೇಟೆ ತಾಲೂಕು ಗರ್ವಾಲೆ ಗ್ರಾಮ ಪಂಚಾಯತಿಗೆ ಒಳಪಡುವ ಶಿರಂಗಳ್ಳಿಯ ನಾಪಂಡ ಚಿನ್ನಪ್ಪ ಅವರ ಜೀವನದ ಹಾದಿಯನ್ನು ಇದುವರೆಗೆ ಪರಿಚಯಿಸಿದ್ವಿ. 82 ವರ್ಷ ವಯಸ್ಸಿನಲ್ಲೂ ಲವಲವಿಕೆಯಿಂದ ಜೀವನ ಮಾಡ್ತಿದ್ರೆ ನಾಪಂಡ ಚಿನ್ನಪ್ಪ ಅವರು. ಇದುವರೆಗೆ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.